ಸಮಸ್ಯೆ ಅಂತಂದ್ರೆ ಏನು? ನಮ್ಮ ಕತ್ತಿನ ಮುಂದೆ ಇರುವಂತ ಒಂದು ಗ್ರಂಥಿ ಅದು. ಅದರಿಂದ ಉತ್ಪತ್ತಿಯಾಗುವ ಹಾರ್ಮೋನ್ ಕೆಲಸ ಕಡಿಮೆ ಆಗ್ಬೋದು, ಕೆಲಸ ಜಾಸ್ತಿ ಆಗ್ಬೋದು. ಥೈರಾಯ್ಡ್ ಸಮಸ್ಯೆ ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ? ಹೆಣ್ಣು ಮಕ್ಕಳಲ್ಲಿ ಇದು ಸಮಸ್ಯೆ ಸ್ವಲ್ಪ ಜಾಸ್ತಿ. ಇದು ಗಂಡು ಮಕ್ಕಳಿಗೆ ಬರಬಾರ್ದು ಅಂತ ಏನಿಲ್ಲ, ಗಂಡು ಮಕ್ಕಳಲ್ಲೂ ಇದೆ. ಥೈರಾಯ್ಡ್ ಸಮಸ್ಯೆ ಬಂದವರು ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಬಹುದು? ಮೈನ್ಲಿ ಆ ಟ್ರೀಟ್ಮೆಂಟ್ ಅನ್ನು ತಗೋಬೇಕು, ಮತ್ತೆ ರೆಗ್ಯುಲರ್ ಫಾಲೋ ಅಪ್ ಮಾಡಬೇಕು. ಥೈರಾಯ್ಡ್ ಸಮಸ್ಯೆ ಬಂದವರಿಗೆ ಮಗು ಆಗೋದಕ್ಕೆ ಏನಾದ್ರೂ ಸಮಸ್ಯೆ ಆಗತ್ತಾ? ಟೈಮ್ಲಿ ಅದನ್ನ ಕರೆಕ್ಟ್ ಮಾಡ್ಕೊಂಡ್ರೆ, ಹಾರ್ಮೋನ್ ರಿಪ್ಲೇಸ್ಮೆಂಟ್, ಹೈಪೋಥೈರಾಯ್ಡಿಸಮ್ ಇದೆ, ಅದರಲ್ಲಿ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಇದನ್ನ ಮಾಡಿದ್ರೆ ನಿಮ್ಮ ಥೈರಾಯ್ಡ್ ಅಂದ್ರೆ ನಾರ್ಮಲ್ ಇರೋದಕ್ಕೆ ಥೈರಾಯ್ಡ್ ಅಂತೀವಿ, ಅದನ್ನ ಕಂಟ್ರೋಲ್ ಮಾಡಿ ಆದ್ಮೇಲೆ ಯಾವುದು ಇದು ಮಾಡಿದ್ರೆ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ನಮಸ್ತೆ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಅವರ ಜೀವನ ಕ್ರಮ ಇರ್ಬೋದು ಅಥವಾ ಆಹಾರ ಕ್ರಮಗಳಿರ್ಬೋದು, ಇದರಿಂದನೋ ಅಥವಾ ಯಾವ ಕಾರಣಕ್ಕಾಗಿ ಎಂದು ತಿಳಿದು ಬಂದಿಲ್ಲ. ಆದರೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಿದೆ. ಹೆಚ್ಚಾಗಿ ಜನರಲ್ಲಿ ಇವಾಗ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಹಾಗಾದ್ರೆ ಏನಿದು ಥೈರಾಯ್ಡ್ ಸಮಸ್ಯೆ ಅಂತ ಅಂದ್ರೆ ಏನು, ಇದಕ್ಕೆ ಪರಿಹಾರ ಏನು, ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ನಾಗರಾಜ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ಹೆಚ್ಚಾಗಿ ಸರ್ ಇವಾಗ ಥೈರಾಯ್ಡ್ ಸಮಸ್ಯೆಗಳು ಸಾರ್ವಜನಿಕರಲ್ಲಿ ಕಾಣಿಸ್ಕೊಳ್ತಾ ಇದೆ. ಏನಿದು ಥೈರಾಯ್ಡ್ ಸಮಸ್ಯೆ ಅಂತಂದ್ರೆ ಏನು? ಈ ಥೈರಾಯ್ಡ್ ಆರೋಗ್ಯ ಸಮಸ್ಯೆ ಯಾವ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ? ಥೈರಾಯ್ಡ್ ಆರೋಗ್ಯ ಸಮಸ್ಯೆ ಎರಡು ತರ ಇದೆ. ಒಂದು ಹಾರ್ಮೋನ್, ಥೈರಾಯ್ಡ್ ಅಂದ್ರೆ ಹಾರ್ಮೋನು, ನಮ್ಮ ನೆಕ್, ನಮ್ಮ ಕತ್ತಿನ ಮುಂದೆ ಇರುವಂತ ಒಂದು ಗ್ರಂಥಿ ಅದು. ಸೊ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಅದರಿಂದ ಉತ್ಪತ್ತಿಯಾಗುವ ಹಾರ್ಮೋನ್ ಕೆಲವು ಸಲ ಕಡಿಮೆ ಆಗ್ಬೋದು, ಕೆಲವು ಸಲ ಜಾಸ್ತಿ ಆಗ್ಬೋದು. ಸೊ ಕಡಿಮೆ ಆದಾಗ ಅದನ್ನು ಹೈಪೋಥೈರಾಯ್ಡಿಸಮ್ ಅಂತೀವಿ, ಅದು ಜಾಸ್ತಿ ಆದಾಗ ಹೈಪರ್ ಥೈರಾಯ್ಡಿಸಮ್ ಅಂತೀವಿ. ಸೊ ಇದು ಬೇಸಿಕಲಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಥೈರಾಯ್ಡ್ ಅಂತ ಹೇಳಿದ್ರೆ ಕೆಲವರಿಗೆ ಹಾರ್ಮೋನ್ ಕಡಿಮೆ ಆಗುತ್ತೆ, ಕೆಲವರಿಗೆ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಬಟ್ ಭಾಳ ಕಾಮನ್ ಆಗಿರೋದು ಹಾರ್ಮೋನ್ ಕಮ್ಮಿ ಆಗೋದು. ಸೊ ಹಾರ್ಮೋನ್ ಕಮ್ಮಿ ಆಗಲಿಕ್ಕೆ ತುಂಬ ಕಾರಣಗಳಿದೆ. ಒಂದು ತಾವು ಆಗಲೇ ನಾವು ಮಾತಾಡ್ತಾ ಇದ್ದ ಹಾಗೆ ತಿಳಿಸಿದಾಗೇ ಕೆಲವು ಸಲ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇರುತ್ತೆ ಕೆಲವು ಫ್ಯಾಮಿಲಿಗಳಲ್ಲಿ, ಇಟ್ ಮೇ ರನ್. ಒಂದು ಕೆಲವು ಸಲ ಬೇರೆ ಏನಾದರೂ ಇನ್ಫೆಕ್ಷನ್ಸ್ಗಳಾದಾಗ, ವೈರಲ್ ಇನ್ಫೆಕ್ಷನ್ಸ್ಗಳಾದಾಗ ಥೈರಾಯ್ಡ್ಗೆ ಆ ಟೈಮಲ್ಲೂ ಅದು ಆಗ್ಬೋದು. ಇನ್ಫೆಕ್ಷನ್ಸ್ಗಳಾದಾಗ ಅಥವಾ ಯಾವುದಾದ್ರೂ ಬೇರೆ ಮೆಡಿಸಿನ್ಸ್ಗಳು ತಗೋತಾ ಇರುವಾಗೂ ಥೈರಾಯ್ಡ್ ಹಾರ್ಮೋನ್ಗಳು ಕಡಿಮೆ ಆಗ್ಬೋದು. ಕೆಲವು ಸಲ ಸರ್ಜರಿ, ಬೇರೆ ಏನೋ ಥೈರಾಯ್ಡ್ ಗ್ಲ್ಯಾಂಡ್ಗಳು ದಪ್ಪ ಆಗಿದೆ ಅಂತ ಹೇಳ್ಬಿಟ್ಟು ಸರ್ಜರಿ ಮಾಡಿದಾಗ, ಸರ್ಜರಿ ರಿಮೂವ್ ಮಾಡಿದಾಗ, ಅಥವಾ ಬೇರೆ ಏನೋ ಕಾರಣಕ್ಕೆ ರೇಡಿಯೇಷನ್ಗಳು ಮಾಡಿದಾಗ, ಸೊ ಇದೆಲ್ಲ ಕಾರಣಗಳಿಂದ ಹಾರ್ಮೋನ್ ಕಡಿಮೆ ಆಗ್ಬೋದು. ಕೆಲವು ಸಲ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಸೊ ಹಾರ್ಮೋನ್ ಕಮ್ಮಿ ಆದಾಗ ಈ ಮೆನ್ಶುವಲ್ ಪ್ರಾಬ್ಲಮ್ಸು, ಆಮೇಲೆ ತೂಕ ಜಾಸ್ತಿ ಆಗುವಂಥದ್ದು, ಲೆಥಾರ್ಜಿ, ಕೆಲಸ ಮಾಡಲಿಕ್ಕೆ ಆಸಕ್ತಿ ಇಲ್ಲದೆ ಇರುವಂಥದ್ದು, ಇದೆಲ್ಲದನ್ನು ಆಗ್ಬೋದು. ತೂಕ ಜಾಸ್ತಿನೂ ಆಗ್ಬೋದು ಅದು ಹಾರ್ಮೋನ್ ಕಮ್ಮಿ ಇದ್ದಾಗ. ಕೆಲವು ಸಲ ತೂಕ ಕಡಿಮೆ ಆಗುತ್ತೆ, ಹಾರ್ಮೋನ್ ಜಾಸ್ತಿ ಆದಾಗ ಮೈಯಲ್ಲಿ ಈ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ, ಆ ಥರ ಮೆಟಬಾಲಿಕ್ ರೇಟ್ ಜಾಸ್ತಿ ಆದಾಗ ಸಿಕ್ಕಾಪಟ್ಟೆ ಹಸಿವೆ ಆಗುತ್ತೆ, ಎಷ್ಟು ತಿಂದ್ರೂ ತೂಕ ಕಡಿಮೆ ಆಗುತ್ತೆ. ಸೊ ಅದು ಹಾರ್ಮೋನ್ ಮೈಯಲ್ಲಿ ಜಾಸ್ತಿ ಆಗಿರೋ ಲಕ್ಷಣ, ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಆಗಿರೋ ಲಕ್ಷಣ ಆ ಥರ. ಓಕೆ, ಸೊ ಕಾಮನ್ ಆಗಿ ಈ ಬೇಸಿಕಲಿ ಈ ಎರಡು ಡಿಫ್ರೆನ್ಸ್ಗಳಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.